ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಎ ಎಸ್ ಅಥವಾ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದ ಇನ್ಫಾರ್ಮೇಷನ್ ಸಲುವಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋ ಒಳಗೆ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2023 ಒಂದು ಕಟ್ ಆಫ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರಿಲಿಮ್ಸ, ಮೇನ್ಸ ಆ್ಯಂಡ್ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಡಿಸ್ಕಷನ್ನ ಮಾಡೋಣ. ಯಾಕೆ ನೀವು ಕಟ್ ಆಫ್ನ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು ಅಂತಂದ್ರೆ, ನೀವು ಈ ಒಂದು ಎಕ್ಸಾಮ್ ಈ ವರ್ಷ ಬರ್ದಿಲ್ಲ ಆ್ಯಂಡ್ ಈ ವರ್ಷ ಆಯ್ತು ನೀವು ಕ್ವಾಲಿಫೈ ಆಗಿಲ್ಲ ಅಂದ್ರೂ ಈ ಒಂದು ಕಟ್ ಆಫ್ನ ನೀವು ನೋಡೋದು ಆ್ಯಂಡ್ ಈ ಕಟ್ ಆಫ್ ನಂಬರ್ನ ನೀವು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಕೈತಿ. ಯಾಕಂತಂದ್ರೆ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ ನಿಮ್ಮ ಒಂದು ಕೆಟಗರಿಗೆ ಎಷ್ಟು ಅಂಕ ತೊಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಿ, ಅದಕ್ಕಿಂತ ಒಂದು 10% ಹೆಚ್ಚು ನೀವು ಮೈಂಡ್ ಒಳಗೆ ಒಂದು ಪರ್ಸಂಟೇಜ್ನ ಇಟ್ಕೊಂಡು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಕೈತಿ. ಬಿಕಾಸ್ ಇದು ಎವ್ರಿ ಇಯರ್ ವೇರಿಯೇಷನ್ ಆಗ್ತೈತಿ, ಹೆಚ್ಚು ಕಡಿಮೆ ಆಗ್ತಿರ್ತದೆ. ಹೀಗಾಗಿ ಕಟ್ ಆಫ್ ಮಾರ್ಕ್ಸ್ನ ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಐತಿ. ಸೊ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತೇಳಿ ಮೇನ್ ಹೆಡ್ಲೈನ್ ಒಳಗನ ಮೆನ್ಷನ್ ಮಾಡ್ಯಾರ. ಯಾಕಂತಂದ್ರೆ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದರೆ ಈ ಒಂದು ಅಂಕಕ್ಕಿಂತ 0.5 ಅಷ್ಟು ನೀವು ಕಡಿಮೆ ತೊಗೊಂಡ್ರು ನೀವು ಕ್ವಾಲಿಫೈ ಆಗಂಗಿಲ್ಲ. ಈ ಒಂದು ಅಂಕಗಳ ಅಬೋವ್ ತೊಗೊಂಡವ್ರು ಅಷ್ಟೇ ಸೆಲೆಕ್ಟ್ ಆಗಿರ್ತಾರೋ, ಇದರ ಅರ್ಥ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಸೊ ಕೆಟಗರಿ ವೈಸ್ ಇಲ್ಲಿ ಡೀಟೇಲ್ ನಮಗೆ ಕೊಟ್ಬಿಟ್ಟಾರೆ. ಪ್ರಿಲಿಮ್ಸ್ ಜನರಲ್ ಕೆಟಗರಿ 75.41, ಇ ಡಬ್ಲ್ಯೂ ಎಸ್ 68.02, ಒ ಬಿ ಸಿ 74.75, ಎಸ್ ಟಿ 59.25, ಎಸ್ ಟಿ 47.82, ಪಿ ಡಬ್ಲ್ಯೂ ಬಿ ಡಿ 140.40, 2 47.13, 3 40.40 ಆ್ಯಂಡ್ 5 33.68. ಬಟ್ ಇದೇನಿಲ್ಲ, ಪ್ರಿಲಿಮ್ಸ್ ಇದೆ ನಿಮ್ದು, ಮೇನ್ಸ್ ಮತ್ತು ಫೈನಲ್ ರಿಸಲ್ಟ್ ಒಳಗೆ ಕ್ವಾಲಿಫೈ ಆಗಂಗಿಲ್ಲ. ಹೀಗಾಗಿ ಮೇನ್ಸ್ದು ಇಂಪಾರ್ಟೆಂಟ್ ಆಕೈತಿ. ಮೇನ್ಸ್ ಒಳಗೆ ಜನರಲ್ ಕ್ಯಾಟಗರಿ 741, 741, ಇ ಡಬ್ಲ್ಯೂ ಎಸ್ 706, ಒ ಬಿ ಸಿ 712, ಎಸ್ ಸಿ 694, ಎಸ್ ಟಿ 692, ಪಿ ಡಬ್ಲ್ಯೂ ಬಿ ಡಿ 1 673, 2 718 ಆ್ಯಂಡ್ 3 396 ಆ್ಯಂಡ್ 5 445. ಇದು ಮೇನ್ಸ. ಇನ್ನು ಫೈನಲ್ ಯಾವಾಗ ಕೌಂಟ್ ಆಗ್ತೈತೆ ಅಂದ್ರೆ ಅದ್ರ ಜೊತೆ ಇಂಟರ್ವ್ಯೂ ಅಂಕಗಳನ್ನು ಕೂಡಿಸಿದಾಗ ಫೈನಲ್ ಒಂದು ಕಟ್ ಆಫ್ ರಿಲೀಸ್ ಆಗ್ತೈತಿ. ಆ ಒಂದು ಕಟ್ ಆಫ್ ಜನರಲ್ ಕ್ಯಾಟಗರಿದವ್ರಿಗೆ ಎಷ್ಟೈತೆ ಅಂದ್ರೆ 953, ಇ ಡಬ್ಲ್ಯೂ ಎಸ್ 923, ಒ ಬಿ ಸಿ 919, ಎಸ್ ಸಿ 890, ಎಸ್ ಟಿ 891, ಪಿ ಡಬ್ಲ್ಯೂ ಬಿ ಡಿ 1 894 ಆ್ಯಂಡ್ 2 930, 3 756, 5 589. ಸೊ ಈ ಕಟ್ ಆಫ್ ಅಂಕಗಳನ್ನು ನೀವು ನೆನಪಿಟ್ಕೊಂಡು ಕಾಸ ಇದಕ್ಕಿಂತ ಒಂದು 10% ಎಕ್ಸ್ಟ್ರಾ ಟಾರ್ಗೆಟ್ ಇಟ್ಕೊಂಡು ಕಾಸ ನೀವು ಪ್ರಿಪ್ರೇಷನ್ನ ಮಾಡಿರಿ ನೆಕ್ಸ್ಟ್ ಇಯರ್ಗೆ ಅಥವಾ ಈ ಸಲ 2024ಗೆ ಪ್ರಿಪ್ರೇಷನ್ನ ಮಾಡೋರು. ಐ ಹೋಪ್ ಈ ಒಂದು ಪುಟ್ಟ ಇನ್ಫಾರ್ಮೇಷನ್ನ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.